ಪತಂಜಲಿಯವರು ಎಷ್ಟು ರಾಜಕೀಯವಾಗಿ ಪ್ರಬುದ್ಧರಾಗಿದ್ದರಂದರೆ ಚಾಣಕ್ಯರಿಂದ ಪ್ರಭಾವಿತರಾಗಿ ಅನ್ನುವ ಅವರ ಹೆಸರು ಪತಂಜಲಿ ಅಲ್ಲ. ಈ ಪತಂಜಲಿ ಎಷ್ಟು ಪ್ರಬುದ್ಧರಾಗಿದ್ದರು ಅಂದರೆ ಅವರಿಗೆ ತೊಂದರೆ ಆಗ್ತಾ ಇದ್ದದ್ದೇ ಈ ಬೌದ್ಧರಿಂದ. ಚಾಣಕ್ಯರ ವಿಶ್ವವಿದ್ಯಾಲಯದಲ್ಲಿ ಗಂಡಸರಿಗೆ ಮಾತ್ರ, ಹುಡುಗರನ್ನ ಮಾತ್ರ ಅವರು ತಯಾರು ಮಾಡ್ತಾ ಇದ್ರು, ಹುಡುಗಿಯರನ್ನೆಲ್ಲ. ಪತಂಜಲಿಯವರು ಹುಡುಗಿ ಇಬ್ಬರನ್ನು ತಯಾರು ಮಾಡ್ತಾ ಇದ್ರು. ಹೇಗೆ ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಯಿತು ಅವರ ಪ್ರಯತ್ನ? ಆಮೇಲೆ ಬಂದಂತಹ ಯಾವ ದೊರೆಯೂ ಹಾಳಾಗಲಿಲ್ಲ ಅಲ್ಲ. ಅವನ ಕಾಲದಲ್ಲಿ 9 ಜನ ಕವಿಗಳಿದ್ರು ಅವನ ಸ್ಥಾನದಲ್ಲಿ. ಅಶೋಕನನ್ನು ದೊಡ್ಡದಾಗಿ ಮಾಡ್ರೆ ಇವರಿಬ್ಬರು ಕಾಣಿಸೋದೇ ಇಲ್ಲ ನಮಗೆ ಶಕಪುರುಷರಿಬ್ಬರು ಬೇಡವೇ ಬೇಡ. ನಮಗೆ ಒಳ್ಳೆ ಆಡಳಿತ ಕೊಟ್ಟಿರ್ಬೋದು, ಒಳ್ಳೆ ರಾಜ್ಯವೂ ಆಗಿರ್ಬೋದು. ಆದರೆ ಕಳಿಂಗ ಯುದ್ಧ ಮಾಡ್ದ ಅಂತ ಹೇಳೋದೆಲ್ಲ ಬರೀ ಬುರುಡೆ ಅಂತ ಹೇಳೋದು. ನಮಸ್ಕಾರ. ಇತಿಹಾಸದ ಯಥಾರೂಪ ಸರಣಿಯ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಈ ಪ್ರಯತ್ನದಲ್ಲಿ ಹಿಂದಿನ ಸಂಚಿಕೆಯಲ್ಲಿ ನಾವು ಪತಂಜಲಿಯವರು ಹೇಗೆ ಕೇವಲ ಯೋಗ ಮತ್ತು ಆಯುರ್ವೇದ ಮಾತ್ರ ಅಲ್ಲ, ಅವರು ರಾಜಕಾರಣದ ವಿಚಾರದಲ್ಲಿ ಒಂದು ರಾಜ್ಯವನ್ನು ಹೇಗೆ ನಡೆಸಬೇಕು ಅನ್ನೋ ವಿಚಾರದಲ್ಲಿ ಕೂಡ ಅವರು ಹೇಗೆ ಕೆಲಸ ಮಾಡಿದರು ಅನ್ನೋದನ್ನು ನಾವು ಇದರಲ್ಲಿ ನೋಡ್ತಾ ನನಗೆ ಇನ್ನಷ್ಟು ಅದಕ್ಕೆ ಪೂರಕವಾಗಿ ಒಂದು ವಿಚಾರಗಳನ್ನು ಕೇಳಬೇಕು ಅಂತ ಹೇಳಿ ಆ ಸಂಚಿಕೆಯನ್ನು ನಾವು ಅಲ್ಲಿ ನಿಲ್ಲಿಸಿದ್ವಿ. ಈಗ ಅದನ್ನು ಮುಂದುವರಿಸುವಂತಹ ಸಮಯ. ನಮಸ್ಕಾರ. ಈ ಪ್ರಶ್ನೆಗೆ ಒಂದಿಷ್ಟು ಪೂರಕವಾದಂಥ ಪುಷ್ಟಿ ಕೊಡುವಂಥ ವಿಚಾರಗಳನ್ನು ಹೇಳ್ತೀರಾ? ಪತಂಜಲಿಯವರದ್ದು ಈಗ ಹೇಗೆ ಚಾಣಕ್ಯರು ಮೌರ್ಯ ವಂಶವನ್ನು ಉದ್ಧಾರ ಮಾಡಿ ಬೆಳೆಸಿದರು, ಹಾಗೆ ಈ ನಂತರದ ವಂಶವನ್ನು ಪತಂಜಲಿಯವರು ಉದ್ಧಾರ ಮಾಡಿದರು. ಪ್ರಾಯಶಃ ಪತಂಜಲಿಯವರ ಕಾರಣದಿಂದ ಮುಂದೆ ಯಾವ ವಂಶವೂ ಆ ರೀತಿ ನಿರ್ನಾಮ ಆಗಲಿಕ್ಕೆ ಹೋಗಲಿಲ್ಲ. ನಾವು ಅವರ ಭಾಷ್ಯಗಳನ್ನು, ಅವರ ಇದನ್ನು ಯೋಗವನ್ನು ಗಮನಿಸಿ ಇಡೀ ಭಾರತದಲ್ಲಿ ನಾವು ಪತಂಜಲಿ ಅಂದ ಕೂಡಲೇ ನಮಗೊಂದು ಯೋಗದ ಕಲ್ಪನೆ ಬರುತ್ತೆ. ಯೋಗದ ದಿವಸ ಅವರನ್ನು ನೆನೆಸ್ಕೊಳ್ತೇವೆ ಬಿಟ್ಟರೆ ಅದಕ್ಕೂ ಮುಂದೆ ಹೋಗುವುದಿಲ್ಲ, ಅವರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ. ಆದರೆ ಪಾಟಲಿಪುತ್ರದಲ್ಲಿ ಇವರಿದ್ದದ್ದು ಎಲ್ಲಿ? ತಕ್ಷಶಿಲೆಯಲ್ಲಿ ಚಾಣಕ್ಯರು. ಪತಂಜಲಿಯವರು ಇದ್ದದ್ದು ಪಾಟಲಿಪುತ್ರದಲ್ಲಿ, ಮಗಧದಲ್ಲಿಯೇ ಇದ್ದುಕೊಂಡು. ಒಂದು ಸಮಕಾಲೀನರೇ? ಒಂದೇ ಇಲ್ಲ, ಸಮಕಾಲೀನ ಅಲ್ಲ. ಪತಂಜಲಿಯು ಚಾಣಕ್ಯ ಮೊದಲೇ ಇದ್ದವರು, ಅದರ ನಂತರ ಬಂದವರು ಪತಂಜಲಿ. ಪತಂಜಲಿಯವರು ಎಷ್ಟು ರಾಜಕೀಯವಾಗಿ ಪ್ರಬುದ್ಧರಾಗಿದ್ದರಂದರೆ ಚಾಣಕ್ಯರಿಂದ ಪ್ರಭಾವಿತರಾಗಿದ್ದರು. ಹೌದು, ಚಾಣಕ್ಯರಿಂದ ಇನ್ನಷ್ಟು ಬೆಟರ್ ಮಾಡಿದ್ರು ಅಂತ ಹೇಳ್ತಾರೆ. ಹೌದು. ಚಾಣಕ್ಯರೇ ಅವರ ಹಿಂದಿನ 3 ಜನರನ್ನು ನಾವು ಹೇಳ್ತಾರೆ. ನಾನು 3ನೇವ ಅಂತ ಹೇಳ್ತಾರೆ ಅವರು. ಒಂದು ಕೊಣಪದಂತ ಅಂದರೆ ಭೀಷ್ಮ. ಹೌದು, ನೀವು ಅದ್ರ ಬಗ್ಗೆ ಹೇಳಿದ್ರಿ ಹಿಂದೆ ಕೂಡ. ಹೌದು. ಮತ್ತೆ ಭರದ್ವಾಜ ಕೊಣಪದಂತರ ಬಿಟ್ಟರು ನಾನೇ ಅಂತ, 3ನೇವರು ಇವ ಅಂತ. ಆದರೆ ಇವರನ್ನು 4ನೇಯವರು ಪತಂಜಲಿಯವರು. ಪತಂಜಲಿ ಅನ್ನುವ ಅವರ ಹೆಸರು ಪತಂಜಲಿ ಅಲ್ಲ, ಅವರ ಹೆಸರು ಬೇರೆ ಇದೆ. ಅದು ಇನ್ನೊಂದು ಎಪಿಸೋಡ್ನಲ್ಲಿ ಅದನ್ನು ಹೇಳ್ತೇನೆ. ತುಂಬ ಹೆಸರಿದೆ ಅವರಿಗೆ. ಯಾಕೆ ಅದು ಪತಂಜಲಿ ಅನ್ನೋದು ಬಹಳ ಪ್ರಸಿದ್ಧ ಆಯಿತು. ಹೇಗೆ ಚಾಣಕ್ಯ ಅನ್ನೋದು ಪ್ರಸಿದ್ಧ ಆಯಿತು, ಅವರು ಅದು ಮೂಲ ಹೆಸರು ಅಲ್ಲ. ವಿಷ್ಣುಗುಪ್ತ ಅನ್ನೋದು ಅವರು ಇಟ್ಕೊಂಡದ್ದು. ಆಮೇಲೆ ಅವ್ರ ಮೂಲ ಹೆಸರು ಕೌಟಿಲ್ಯ. ಆ ಹೆಸರು ಕೂಡ ಬಳಕೆಯಲ್ಲಿದೆ. ಹೌದು. ಆದರೆ ಈ ಪತಂಜಲಿಯವರದ್ದು ಹಾಕಲ್ಲ. ಅವರದ್ದು ಅವರ ತಾಯಿಯ ಹೆಸರಿನಿಂದ ಬೇರೆ ಬೇರೆ ಹೆಸರಿನಿಂದ ಬಂದಿದೆ, ಬೇರೆ ಬೇರೆ ಹೆಸರು. ಆದರೆ ಪತಂಜಲಿ ಅನ್ನೋದು ಬಹಳ ಪ್ರಸಿದ್ಧವಾಯಿತು. ನಮಗೆ ಹೇಳಲಿಕ್ಕೂ ಅದು ಖುಷಿ ಆಗುತ್ತೆ, ಹೆಸರು ಕೇಳಿದರೆ ಹಾಗಾಗುತ್ತೆ. ಈ ಪತಂಜಲಿ ಎಷ್ಟು ಪ್ರಬುದ್ಧರಾಗಿದ್ದರು ಅಂದರೆ ಅವರಿಗೆ ತೊಂದರೆ ಆಗ್ತಾ ಇದ್ದದ್ದೇ ಈ ಬೌದ್ಧರಿಂದ. ಅವರ ಐಡಿಯಾಲಜಿದು ಒಂದು ರಾಜಕೀಯವನ್ನು ಹೇಗೆ ಮಾಡಬೇಕು ಅಂತ, ಇನ್ನೊಂದು ಭಾಷ್ಯಗಳನ್ನು, ಸಂಸ್ಕೃತಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ಇವರು ಪಾಲಿ ಪ್ರಾಕೃತದ ಪ್ರಭಾವದಿಂದ ಸಂಸ್ಕೃತಕ್ಕೂ ತೊಂದರೆ ಆಗ್ತಾ ಇತ್ತು. ಸಂಸ್ಕೃತ ತೊಂದರೆ ಆದರೆ ಏನು ಪ್ರಾಬ್ಲಮ್? ಭಾಷ್ಯ ಬರೆದವರು ಇವರು. ಪಾಣಿನಿಯ ವ್ಯಾಕರಣಕ್ಕೆ ಭಾಷ್ಯಕಾರರು ಇವರು. ಒಂದನ್ನು ಮುಂದುವರಿಸಬೇಕಿದ್ರೆ ಹೊಡೆತ ಬೀಳ್ತಾ ಇದ್ದಾರೆ.
ಹಾಗಾಗ್ತಾ ಇತ್ತು. ಇವ್ರಿಗೆ ಬಹಳ ಇವರು ಮತ್ತೆ ಆ ಭಾಷೆಯಲ್ಲೂ ಕೂಡ ಅಷ್ಟು ಅಗಾಧವಾದಂಥ ಜ್ಞಾನ ಸಂಪತ್ತು ಇತ್ತು ಅನ್ಸುತ್ತೆ. ಹೌದು. ಮತ್ತು ಇನ್ನೊಂದು ಏನಂದರೆ, ಚಾಣಕ್ಯರ ವಿಶ್ವವಿದ್ಯಾಲಯದಲ್ಲಿ ಗಂಡಸರಿಗೆ ಮಾತ್ರ, ಹುಡುಗರನ್ನ ಮಾತ್ರ ಅವರು ತಯಾರು ಮಾಡ್ತಾಯಿದ್ರು, ಹುಡುಗಿಯರನ್ನೆಲ್ಲ. ಪತಂಜಲಿಯವರು ಹುಡುಗಿ ಇಬ್ಬರನ್ನು ತಯಾರು ಮಾಡ್ತಾಯಿದ್ರು. ಅಂದರೆ ಏನದು ಕಾರಣ? ಹುಡುಗಿಯರನ್ನು ಸಂಸ್ಕೃತಿಯಿಂದ ಮುಂದುವರಿಸಬೇಕು, ಅವರನ್ನು ಪರಂಪರೆಯನ್ನು ಗಂಡಸಲ್ಲ ಮಾಡುವುದು, ಹೆಂಗಸು. ಅದು ಮುಖ್ಯ ಉದ್ದೇಶವಾಗಿ. ನೀವು ಮೊದಲು ಕೇಳಿದಂತಹ ವಿಷಯ, ಹೌದು, ಹಿಂದಿನ ಎಪಿಸೋಡ್ನಲ್ಲಿ ನೀವು ಕೇಳಿದ್ದು ಈ ಸಂಸ್ಕಾರದ ವಿಷಯ, ಅದು ಪತಂಜಲಿಯವರಿಂದ ಬಂತು ನಮಗೆ. ಆ ಕಾಲಕ್ಕವರು ಮಹಿಳೆಯರು ಅದರಲ್ಲಿ ಮುಂದುವರಿಬೇಕಂತ, ಪುರುಷರು ರಾಜಕೀಯದಲ್ಲಿ ಮುಂದುವರಿಲಿ ಅಂತ. ಎಲ್ಲದಕ್ಕೂ ಮೂಲ ಸಂಸ್ಕಾರಯುತ ಶಿಕ್ಷಣ. ಹೌದು, ಎರಡೂ ಸೇರಿದರೆ ಆವಾಗ ಒಂದು ಮನೆ ಒಳ್ಳೆಯದಾಗತ್ತೆ, ಒಂದು ದೇಶ ಒಳ್ಳೆಯದಾಗತ್ತೆ. ಸಂಸ್ಕಾರ, ಸಂಸ್ಕೃತಿ, ಪರಂಪರೆ ಇದ್ದು ಒಬ್ಬ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮುಂದಿದ್ದರೆ ಮತ್ತೆ ಯಾವ್ದು ಬೇಕು ಭಾರತಕ್ಕೆ? ಹೇಗೆ, ಎಷ್ಟರ ಮಟ್ಟಿಗೆ ಅದು ಸಕ್ಸಸ್ ಆಯಿತು ಅವರ ಪ್ರಯತ್ನ? ಆಮೇಲೆ ಬಂದಂತಹ ಯಾವ ದೊರೆಯೂ ಹಾಳಾಗಲಿಲ್ಲ ಅಲ್ಲ. ಶುಂಗವಂಶ, ಅಗ್ನಿಮಿತ್ರ, ನಾ ಹೇಳಿದೆ ಈಗ, ಅಗ್ನಿಮಿತ್ರ ಅಂತಹ ದೊಡ್ಡ ಯುದ್ಧ ಮಾಡಿ ಗೆದ್ದು ಅವ ಅಗ್ನಿ ವಂಶವನ್ನು ಮಾಡ್ದ. ಶುಂಗವಂಶದ ಸ್ಥಾಪಕ ಅಂತ ಅವನು ಕರೆದ್ರು. ಪುಷ್ಯಮಿತ್ರ ಶುಂಗ ರಾಜನಾಗಿದ್ದರು, 60 ವರ್ಷದ ದೀರ್ಘ ರಾಜನಾಗಿದ್ದರು. ಅವ ಶುಂಗವಂಶ ಸ್ಥಾಪಕನಲ್ಲ, ಶುಂಗಭೃತ್ಯ ಅಂತ ಅವನನ್ನು ಹೇಳ್ತಾರೆ. ಅಗ್ನಿಮಿತ್ರ ಸ್ಥಾಪನೆ ಮಾಡ್ದ, ಆ ವಂಶವನ್ನು ಬೆಳೆಸ್ದ. ಆನಂತರ ಆ ವಂಶದ ಸಾಮಾನ್ಯವಾಗಿ ಒಂದು ವಂಶ ಮುಗಿಯುತ್ತೆ, ಒಂದು 5-6 ಜನ ರಾಜರಾದ ಕೂಡಲೇ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅದರ ಪವರ್. ಇನ್ನೊಬ್ಬ ಒಂದು ಪಾರ್ಟಿದು ಹೌದು, ಆದರೆ ಅಷ್ಟು ಹಾಳಾಗಲಿಲ್ಲ. ಅವರು ಇಂದ್ರಿಯವನ್ನು ಕಳೆದುಕೊಂಡ್ರು, ಯಾಕಂದರೆ ಈ ಪ್ರಭಾವಗಳು ಜಾಸ್ತಿ ಆಯ್ತಲ್ಲಿ. ಇಲ್ಲಿ ಏನಾಯ್ತಂದರೆ, ಇವರ ಕಾಲದಲ್ಲಿ, ಈ ಶುಂಗರ ಕಾಲದಲ್ಲಿ ಈ ವಿಕ್ರಮಾದಿತ್ಯನ ಕಾಲ ಬಂತು. ವಿಕ್ರಮಾದಿತ್ಯ, ಇತಿಹಾಸಕಾರರಲ್ಲಿ ವಿಕ್ರಮಾದಿತ್ಯ ಅನ್ನೋ ಇಲ್ಲ ಅಂತಾರೆ ಅವರು. ಹೌದೊಂದು ಬೊಂಬೆ ಹೇಳಿದ 25 ಕಥೆಗಳು, ಹೌದು, 32 ಕಥೆಗಳು, ಅದು ಇದೆಲ್ಲ ಬರುತ್ತೆ. ಉಜ್ಜಯಿನಿ ಒಬ್ಬ ಹೀಗೆ ಇದ್ರ ಮೇಲೆ ನಿಂತ್ಕೊಂಡು ನ್ಯಾಯ ಹೇಳುವ, ಅಥವಾ ನೀವು ಚಂದಮಾಮದಲ್ಲಿ ಎಲ್ಲರಿಗೂ ಕಾಣುವುದು, ಚಂದಮಾಮದಲ್ಲಿ ಒಂದು ಹೆಣ ಹೊತ್ಕೊಂಡು ಹೋಗುವಂಥ ಪಿಕ್ಚರ್. ವಿಕ್ರಮ್ ಅವ್ರ ಬೇತಾಳ್ ಅಂತ ನಾವು ಕೇಳ್ಕೊಂಡು. ಹೌದು, ಅದ್ರ ನಿಜ ಅಲ್ಲ ಅದು. ಮತ್ತೆ ವಿಕ್ರಮಾದಿತ್ಯ ಅಂತಲೇ ಒಬ್ಬ ರಾಜ ಇದ್ದ ನಮ್ಮಲ್ಲಿ. ಈ ವಿಕ್ರಮಾದಿತ್ಯ ಎಷ್ಟು ಪ್ರಭಾವಶಾಲಿ. ಇವನು ಪತಂಜಲಿಯವರ ಅನುಯಾಯಿಯಾಗಿ ಇಡೀ ಸಮಗ್ರ ಭಾರತದ ಎಲ್ಲ ಸಂಸ್ಕೃತ ಟೆಕ್ಸ್ಟ್ಗಳನ್ನು ಅವ ಪರಿಷ್ಕರಿಸಿದ. ಅವನ ಕಾಲದಲ್ಲಿ 9 ಜನ ಕವಿಗಳಿದ್ದರು ಅವನ ಆಸ್ಥಾನದಲ್ಲಿ. ಬಹಳ ದೊಡ್ಡ ಸಂಸ್ಕೃತ ಪಂಡಿತ. ವಿಕ್ರಮ ಶಕೆ ಆರಂಭ ಮಾಡಿಸಿದ ಅವ ಎಲ್ಲಿಯವರೆಗೆ ಅಂದರೆ, ಅವನು ಉಜ್ಜಯಿನಿ ಅವನ ಆಡಳಿತ ಕ್ಷೇತ್ರ. ಆದರೆ ಅವ ಖಗೋಳ ವಿಜ್ಞಾನಕ್ಕೆ, ವರಾಹ ಮಿಹಿರಿಗೆ ಸ್ತಂಭ ಹಾಕಿಸಿದ ದೆಹಲಿಯಲ್ಲಿ, ಕುತುಬ್ ಮಿನಾರ್. ಈಗ ನಾವು ನೋಡ್ತಾ ಇರೋದು, ಅದ್ರ ಬಗ್ಗೆ ಮಾತಾಡಿದ್ವಿ. ಹೌದು, ಉಜ್ಜಯಿನಿಯಲ್ಲಿ ಮಧ್ಯಪ್ರದೇಶ, ಅದು ಡೆಲ್ಲಿ. ಆ ಕಾಲದಲ್ಲಿ ಎಷ್ಟು ದೂರ ಅದು ಅಂತ. ಒಂದು ಅಂದರೆ ಖಗೋಳ ವಿಜ್ಞಾನವನ್ನು ಅವರು ಅಧ್ಯಯನ ಮಾಡಲಿ ಅಂತಲೇ ಅವರು ಅಲ್ಲಿ ಮಾಡಿದ್ದ ಸ್ತಂಭವನ್ನು. ಇಲ್ಲಿಂದ ಅವನು ಅಲ್ಲಿಗೆ ಅವರನ್ನು ಶಿಫ್ಟ್ ಮಾಡಿದ. ಇನ್ನೊಂದು, ಈ ಮಧ್ಯಪ್ರದೇಶದ ಈ ಉಜ್ಜಯಿನಿಯಿಂದ ಅವ ಯುದ್ಧ ಮಾಡ್ಕೊಳ್ತಾ ಹೋಗಿ ಅವ ನೇಪಾಳವನ್ನು, ಪಶುಪತಿನಾಥ ದೇವಸ್ಥಾನವನ್ನು ಉದ್ಧಾರ ಮಾಡ್ತಾನೆ, ಜೀರ್ಣೋದ್ಧಾರ ಮಾಡ್ತಾನೆ. ಪಶುಪತಿನಾಥ ದೇವಸ್ಥಾನ ಇವತ್ತಿಗೂ ಆ ನೇಪಾಳದ ಜನ ಆಚರಿಸುವಂಥದ್ದು ವಿಕ್ರಮ ಸಂವತ್ಸರ, ಇದೇ ವಿಕ್ರಮಾದಿತ್ಯನದ್ದು. ಅಷ್ಟೇ ಅಲ್ಲದೆ PN ಓಕ್ ಹೇಳುವಂತೆ ಅವರು ಕಾಬಾದಲ್ಲಿ ಸಹ, ಅವ್ರಿಗೆ ಇವರೆಲ್ಲ ಹೋಗ್ತಾರಲ್ಲ ಹಜ್ ಯಾತ್ರೆಗೆ ಹೋದರೆ, ಅವರಲ್ಲಿ ಉತ್ತರೀಯ ಹಾಕ್ಕೊಂಡು ಹೋಗ್ಬೇಕಲ್ಲಿ. ಈಗಲೂ ಬಿಳಿ ಉತ್ತರೀಯ ಹಾಕ್ಕೊಂಡೇ ಹೋಗೋದು. ಅವರು ಅಂಗಿ ಹಾಕ್ಕೊಂಡು ಹೋಗುವಂಗಿಲ್ಲ. ನಾವಾದರೂ ದೇವಸ್ಥಾನಕ್ಕೆ ಅಂಗಿ ಹಾಕ್ಕೊಂಡು ಹೋಗ್ತೇವೆ, ಅವರು ಉತ್ತರೀಯ ಹಾಕ್ಕೊಂಡು ಹೋಗ್ತಾರೆ, ನೋಡಿ ನೀವು. ಅದು ವಿಕ್ರಮಾದಿತ್ಯ ಸ್ಥಾಪಿಸಿ ಮಾಡಿದ ಲಿಂಗ ಅಂತ ಇವರು ಹೇಳುವಂಥದ್ದು. ಕಾಬದ್ ಒಪ್ಪುದಿಲ್ಲ ಯಾರು, ಅದು ಬೇರೆ, ಅದನ್ನು ನೋಡೋ ರೀತಿ ಬೇರೆ. ಹೌದು, ಆದರೆ ಇದ್ದಿರಬಹುದು ಆ ಕಾಲಕ್ಕೆ, ಇರಬಹುದು. ಅದೇ ವಿಕ್ರಮಾದಿತ್ಯನ ಮೊಮ್ಮಗ ಶಾಲಿವಾಹನ. ನಾವು ನಮ್ಮ ಶಾಲಿವಾಹನ ಶಾಖೆ, ನಮ್ಮ ಪಂಚಾಂಗಗಳಲ್ಲಿ ಶಾಲಿವಾಹನ ಶಕ ವರ್ಷ ಅಂತ ಬರೀತೇವೆ ನಾವು. 78 ವರ್ಷ ಹಿಂದಕ್ಕೆ ಅದು. ಹೀಗೆ
ಒಂದೇ ವಂಶದ 2 ರಾಜರು ಪ್ರಖ್ಯಾತರಾಗ್ತಾರೆ, ಶಕಪುರುಷರಾಗ್ತಾರೆ. ಆದರೆ ಏನೂ ಅಲ್ಲದ ಅಶೋಕ ನಮಗೆ ದೇವರಾಗ್ತಾನೆ. ಕಾರಣ ರಾಜಕೀಯ. ಅಂದರೆ ಏನು ನೋಡಿ, ಅಶೋಕ ಅಂದರೆ ಅಶೋಕನನ್ನ ದೊಡ್ಡದಾಗಿ ತೋರಿಸೋದು ಉದ್ದೇಶವ, ಅಶೋಕನ ವಿಷಯವೇ ಇದನ್ನು ಕೀಳಾಗಿ ತೋರಿಸ್ಬೇಕು? ಹೌದು, ಅಶೋಕನನ್ನು ದೊಡ್ಡದಾಗಿ ಮಾಡ್ರೆ ಇವರಿಬ್ಬರು ಕಾಣಿಸೋದೇ ಇಲ್ಲ ನಮಗೆ. ನಮಗೆ ಶಕಪುರುಷರಿಬ್ಬರು ಬೇಡವೇ ಬೇಡ ನಮಗೆ. ಶಕಪುರುಷ, ಅವ ಶಕಪುರುಷ ಯಾರು, ವಿಕ್ರಮ. ಇವನು ಅವನ ಮೊಮ್ಮಗ ಸಂವತ್ಸರ. ಹೌದು, ಅವನ ಮೊಮ್ಮಗ ಶಾಲಿವಾಹನ. ಇಬ್ಬರು ಸಮಾನರು. ಶಾಲಿವಾಹನ ನಂತರ ಅದು ಆ ವಂಶ ಬೆಳ್ಕೊಂಡು ಬರುತ್ತೆ. ಮುಂದೆ ಬಂದು ಭೋಜರಾಜ ಎಲ್ಲ ಬರೋದು ಅದೇ ವಂಶದಲ್ಲಿಯೇ. ಅಷ್ಟು ದೀರ್ಘ ವಂಶ ಅದು. ಆದರೆ ನಮಗೆ ಕಾಣಿಸುವಂಥದ್ದು ಇತಿಹಾಸದ ಪುಟಗಳಲ್ಲಿ ಅಶೋಕ. ಇವರಿಬ್ಬರು ನಿಮ್ಗೆ ಎಲ್ಲಿ ಯಾವ ಪಾಠ ಪುಸ್ತಕದಲ್ಲಿ ಎಲ್ಲಿ ಯಾವ ವಿದ್ಯಾರ್ಥಿಗೆ ನೀವು ನಿಜವಾದ ಶೋಕದ ವಿಷಯ ಏನು ಅಂತಂದರೆ ನಮ್ದು ಆ ಸತ್ವಯುತವಾದಂತಹ ವಿಚಾರಗಳು ಇದರಿಂದ ಹೌದು ಮರೆಯಾಗಿದೆ. ಈಗ ನೋಡಿ, ವಿಕ್ರಮಾದಿತ್ಯಂದೇ 1ನೇ ವಿಕ್ರಮಾದಿತ್ಯ, 2ನೇ ವಿಕ್ರಮಾದಿತ್ಯ, ಎಷ್ಟು ಜನ ಬರ್ತಾರೆ ನಮ್ಮಲ್ಲಿ ರಾಜರು. ಆದರೆ ಅಶೋಕ ಒಬ್ಬನೇ. 2ನೇ ಅಶೋಕ, 3ನೇ ಅಶೋಕ ಎಲ್ಲೂ ಇಲ್ಲ. ಮತ್ತು ನೀವು ಹೇಳೋ ಪ್ರಕಾರ ಹಾಗಿದ್ರೆ ಅಶೋಕ ಇದ್ದ ಅನ್ನೋದಕ್ಕೆ ಪುಷ್ಟಿಕರವಾದಂತಹ ಐತಿಹಾಸಿಕ ದಾಖಲೆಗಳಿಲ್ಲ ಅಂತ? ಅಲ್ಲ, ಅಶೋಕ ಇದ್ದ, ಆದರೆ ಅಷ್ಟು ಸಮರ್ಥನಲ್ಲ ಅನ್ನೋದು ನಾನು. ಅವ ಒಳ್ಳೆಯ ರಾಜ, ಒಳ್ಳೆಯ ಆಡಳಿತ ಕೊಟ್ಟಿರ್ಬೋದು, ಒಳ್ಳೆಯ ರಾಜನೂ ಆಗಿರ್ಬೋದು. ಆದರೆ ಕಳಿಂಗ ಯುದ್ಧ ಮಾಡ್ದ ಅಂತ ಹೇಳೋದೆಲ್ಲ ಬರೀ ಬುರುಡೆ ಅಂತ ಹೇಳೋದು ಸತ್ಯ ಅಲ್ಲ ಅನ್ನೋದು. ಅಂದರೆ ಕೆಲವೊಂದೆಲ್ಲ ಕಪೋಲ ಕಲ್ಪಿತ, ಕೆಲವೊಂದೆಲ್ಲ ದೌಳಿ ಶಾಸನ ಅಂತ ಇದೆ. 12 ಶಾಸನಗಳಿವೆ. ಒಂದೇ ಒಂದು ಶಾಸನದಲ್ಲಿ ನಿಮಗೆ ಕಳಿಂಗ ಯುದ್ಧ ನಡೆದ ಬಗ್ಗೆ ಇಲ್ಲ. ಅದು ಕಳಿಂಗದಲ್ಲೇ ಇರುವಂಥದ್ದು. ದೌಲಿ ಅಂದರೆ ಕಳಿಂಗ, ಈಗ ದೌಳಿ ಅಂತ ಹೇಳುವಂಥದ್ದು. ಆ ದೌಳಿಯಲ್ಲಿ ಇಲ್ವೇ ಇಲ್ಲಲ್ಲ ನಮ್ಮ ಇದು ಯುದ್ಧದ ಉಲ್ಲೇಖವೇ ಇಲ್ಲ. ನಮ್ಮ ಎಲ್ಲ ರಾಜರು ಆಯಾಯ ರಾಜ ವಂಶದವರು ಆಯಾಯ ಪ್ರದೇಶದಲ್ಲಿ ಎಲ್ಲಿ ಯುದ್ಧ ಆಯಿತು ಅಲ್ಲಿ ಯುದ್ಧದ ಬಗ್ಗೆ ಬರೀತಾರೆ. ಒಟ್ಟಿನಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ 2-3 ವಿಚಾರಗಳ ಬಗ್ಗೆ ಹೇಗೆ ಮಾತಾಡ್ತಾ ಕೊನೆಗೆ ಪತಂಜಲಿ ಬಂದರು. ಪತಂಜಲಿ ಅವರ ರಾಜಕೀಯದ ಒಂದು ಸಮರ್ಥವಾದಂಥ ಒಂದು ವ್ಯವಸ್ಥೆ ಹೇಗೆ ಅವರು ಆರಂಭಿಸಿದ್ರು ಅಂತ ಮಾತಾಡ್ತಾ ನಾವು ಪುಷ್ಯಶೃಂಗ, ಪುಷ್ಯಮಿತ್ರ ಶೃಂಗ ಮತ್ತು ಅಗ್ನಿಮಿತ್ರ ಶೃಂಗರ ಬಗ್ಗೆ ಮಾತಾಡ್ತಾ ಈಗ ವಿಕ್ರಮಾದಿತ್ಯ ಹಾಗೂ ಶಾಲಿವಾಹನನ ಬಗ್ಗೆ ಮಾತಾಡ್ತಾ ಮತ್ತೊಮ್ಮೆ ನಾವು ಇನ್ನೊಂದು ವಿಷಯದ ಬಗ್ಗೆ ನಾವು ಮಾತಾಡ್ತಾ ಈ ಸಂಚಿಕೆ ಕೊನೆಗೆ ಬಂದಿದ್ದೀವಿ. ಅದು ಅಶೋಕ. ಈ ವಿಚಾರವಾಗಿ ನಾವು ಚರ್ಚೆಯನ್ನು ಹುಟ್ಟುಹಾಕ್ಬೋದಷ್ಟೇ ಹೊರತು ನಮ್ಮೆಲ್ಲರ ಜನಮಾನಸದಲ್ಲಿ ಈಗಾಗಲೇ ಅಶೋಕನ ಒಂದು ಆಡಳಿತದ ಬಗ್ಗೆ ಹಾಗೂ ವೈಭವದ ಬಗ್ಗೆ ಈಗಾಗಲೇ ಎಲ್ಲರೂ ಕೂಡ ಅಷ್ಟೊಂದು ಹೊಗಳ್ತಾ ಅದನ್ನು ಮನಸ್ಸಿನ ಭಾಗವಾಗಿ ಮಾಡಿಕೊಂಡಿದ್ದೀವಿ. ಆದರೆ ಈ ಮಾಹಿತಿ ಅವಶ್ಯ, ಇತಿಹಾಸದ ಯಥಾ ರೂಪದ ದರ್ಶನ ಅವಶ್ಯ ಅನ್ನೋ ಕಾರಣಕ್ಕೋಸ್ಕರನೇ ನಾವು ಈ ಸರಣಿಯನ್ನು ಮಾಡ್ತಾ ಇರೋದು. ನಮ್ಮಲ್ಲಿ ಈ ಅರಿವು ಮುಖ್ಯ. ಯಾಕಂದರೆ ಅದು ಕೆಲವು ಕಾಲ ಹೋದರೆ ಇದೆಲ್ಲ ಮರೆತು ಹೋಗ್ಬೋದು. ಈ ಸರಣಿಯ ಮೂಲಕ ಒಂದಿಷ್ಟು ಜನರಿಗೆ ಇದರ ಮಾಹಿತಿ ಸಿಕ್ಕು ಅದರ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ಇನ್ನಷ್ಟು ಚರ್ಚಿಸುವ ಮೂಲಕ ಮತ್ತೊಂದಿಷ್ಟು ಜನರಿಗೆ ಇದು ತಲುಪೋದು ಈ ಸರಣಿಯ ಉದ್ದೇಶ ಅಂತ ಹೇಳ್ತಾ, ಅದನ್ನು ನಿರಂತರವಾಗಿ ಆ ಕುರಿತಾಗಿ ಕೆಲಸ ಮಾಡ್ತಾ ಇರುವಂತಹ ಸದ್ಯೋಜಾತ ಭಟ್ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸೋಣ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ.